ಎಲ್ರಿಗೂ ನಮಸ್ಕಾರ. ಇವತ್ತು ವಿಧಿ ಇಲ್ಲದೆ ಮತ್ತೊಂದು ವಿಡಿಯೋ ಮಾಡಬೇಕಾಗಿ ಬಂದಿದೆ. ವಿಶೇಷವಾಗಿ ಸೋನಂ ವಾಂಗ್ಚುಕ್ ಮತ್ತು ದೇವೇಗೌಡರು ಇವರೊಬ್ಬರು ವಿಚಾರ ಹಿಡ್ಕೊಂಡು ಒಂದು 5 ರಿಂದ 10 ನಿಮಿಷದೊಳಗಡೆ ಮುಗಿಸೋ ಥರದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಬಹುಶಃ ನಿಮಗೆ ಎಲ್ರಿಗೂ ಬಹುತೇಕ ಗೊತ್ತಿದೆ, ಸೋನಂ ವಾಂಗ್ಚುಕ್ ಈಗ ಆಲ್ರೆಡಿ ಉಪವಾಸ ಕೂತು 18 ದಿವಸಗಳಾಗಿದೆ. 18 ದಿವಸದಿಂದ ಬರೀ ನೀರು ಕುಡ್ಕೊಂಡು ಉಪವಾಸ ಮಾಡ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಉಪವಾಸ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಆದರೂ ಏನು ಅಂತ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಆದರೂ ಕೂಡ ನಾನು ಬ್ರೀಫಾಗಿ ಹೇಳ್ಬಿಡ್ತೀನಿ. ಮೊನ್ನೆ ನಡೆದಂಥ ನೀಟ್ ಎಕ್ಸಾಮಿನೇಷನ್ನು ಕ್ವಶನ್ ಪೇಪರ್ ಲೀಕ್ ಆಗಿ ಅದರದ್ದೆಲ್ಲ ಅನಾಹುತ ಆಗಿ ಹತ್ತತ್ರ ಒಂದು 20 ಮಕ್ಕಳುಗಳು ಸುಸೈಡ್ ಮಾಡಿಕೊಂಡು 22 ಲಕ್ಷ ಜನ ಎಕ್ಸಾಮ್ ಬರೆದಿದ್ದವರು ಅತಂತ್ರರಾಗಿ ಪುನಃ ಟೆನ್ಷನ್ ಕ್ರಿಯೇಟ್ ಆಗಿ 22 ಲಕ್ಷ ಫ್ಯಾಮಿಲಿಗಳ ಅಪ್ಪ ಅಮ್ಮಂದರು ಎಲ್ಲರೂ ಗಾಬರಿಗೆ ಆತಂಕಕ್ಕೆ ಒಳಗಾದಂಥ ಒಂದು ಸನ್ನಿವೇಶ ಈ ದೇಶದಲ್ಲಿ ನಿರ್ಮಾಣ ಆಯಿತು. ಅದಾದಮೇಲೆ ಇನ್ನೊಂದು ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು, ಇನ್ನೊಂದು ನೀಟ್ ಎಕ್ಸಾಮಿನೇಷನ್ ಆಯಿತು. ದಟ್ ಈಸ್ ಡಿಫರೆಂಟ್. ಆದರೆ ಅಷ್ಟರಲ್ಲಾಗಲೇ 20 ಮಕ್ಕಳುಗಳು ಸುಸೈಡ್ ಮಾಡ್ಕೊಂಡಿದ್ರು. ಒಂದು ಸಾರಿ ಎಕ್ಸಾಮ್ ಬರೆದವರು ಇನ್ನೊಂದು ಸಾರಿನೂ ಕೂಡ ಎಕ್ಸಾಮ್ ಬರಿಬೋದಲ್ಲ ಅಂತ ವಿತಂಡವಾದ ಮಾಡೋರು ಕೇಳ್ಬೋದು. ಆದರೆ ಒಂದು ಸಾರಿ ಪರೀಕ್ಷೆ ಬರೆದು ಇನ್ನೊಂದು ಸಾರಿ ಪರೀಕ್ಷೆ ಬರೆಯೋದಕ್ಕೆ ಪ್ರಿಪೇರ್ ಆಗೋ ಸಂದರ್ಭದಲ್ಲಿ ಆ ಮಕ್ಕಳ ಮೇಲೆ ಆಗಬಹುದಾದಂತಹ ಮಾನಸಿಕ ದಾಳಿ ಏನಿರ್ತದೆ, ಮಾನಸಿಕವಾಗಿ ಕುಗ್ಗೋಗುವಂಥದ್ದೇನಿರುತ್ತೆ, ಇಷ್ಟನ ಈ ವ್ಯವಸ್ಥೆ ಈಗೂ ಆಗುತ್ತಾ, ನಮ್ಮ ಶ್ರಮಕ್ಕೆ ಬೆಲೆ ಇಲ್ವಾ, ಅದಕ್ಕೊಂದು ಪ್ರತಿಫಲ ಬೇಡವಾ ಅನ್ನುವಂಥ ಆತಂಕ ಮತ್ತು ಗೊಂದಲ ಏನು ಸೃಷ್ಟಿಯಾಗುತ್ತೋ ಅದು ಹೇಳ್ತಿರೋದು. ಅದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗುವಂಥ ಮಕ್ಕಳಿಗಷ್ಟೇ ಗೊತ್ತು. ನಾವು ಚಿಕ್ಕವರಿದ್ದಾಗ ಸೆಕೆಂಡ್ PUC ನಲ್ಲಿದ್ದಾಗ ಫಸ್ಟ್ ಟೈಮ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ಹಾಗಾಗಿ ಆ ಟೆನ್ಷನ್ ಹೆಂಗಿರುತ್ತೆ ಅನ್ನೋದ್ರದ ಇಂದಿನ ನೆನಪುಗಳನ್ನು ನಾವು ಮೇಲಕ್ಕೆ ಹಾಕ್ಬೋದು. ಈಗ ಅವತ್ತಿಗೆಲ್ಲ ನಾವು ಓದುವಾಗಲೂ ಕೂಡ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ಅವತ್ತಿನ ಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ರು. ಇವತ್ತಿನ ಮಂತ್ರಿಗಳು ಜಡ್ಡುಗಟ್ಟದವರಾಗಿರೋದ್ರಿಂದ, ದಪ್ಪ ಚರ್ಮದವರಾಗಿರೋದ್ರಿಂದ, ಯಾವುದೇ ರೀತಿಯಾದಂತಹ ಹ್ಯುಮ್ಯಾನಿಟಿಯನ್ನು ಕಳ್ಕೊಂಡಿರೋದ್ರಿಂದ ಅವ್ರಿಗೆ ಯಾವುದೂ ಕೂಡ ಮಾನಸಿಕವಾಗಿ ಹಿಂಸೆ ಅಂತ ಅನ್ನಿಸ್ತಿಲ್ಲ. ಎಲ್ಲವುದೂ ಕೂಡ ರಾಜಕೀಯವಾಗಿ ಕಾಣ್ತಾ ಇದೆ. ಹಾಗಾಗಿ ಅವ್ರಿಗೇನು ಅನ್ನಿಸ್ತಾ ಇಲ್ಲ. 22 ಲಕ್ಷ ಜನ ಮಕ್ಕಳುಗಳು ಎಕ್ಸಾಮಿನೇಷನ್ ಬರೆದು ಅದರಲ್ಲಿ ವ್ಯತ್ಯಾಸ ಆಗಿ 20 ಮಕ್ಕಳು ಸತ್ರೂ ಕೂಡ ಆ ಸಂಬಂಧಪಟ್ಟಂತ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅನ್ನುವಂಥವನು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಅಥವಾ ಅಂಥ ಒಬ್ಬ ಧರ್ಮೇಂದ್ರ ಪ್ರಧಾನ್ ಅನ್ನುವಂಥವನ್ನ ರಾಜೀನಾಮೆ ತಗೊಳ್ಳೋದಕ್ಕೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಅಂತ ಹೇಳುವಂತಹ ನರೇಂದ್ರ ಮೋದಿಯವರು ಕೂಡ ಪ್ರಯತ್ನ ಮಾಡಲಿಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ ಅಂತ ಹೊರಟಂತ ಮಕ್ಕಳುಗಳಿಗೆ ಸೋನಂ ವಾಂಗ್ಚುಕ್ ಅವರ ಮಗ ಯಾರು ಎಕ್ಸಾಮ್ ಬರ್ದಿರ್ಲಿಲ್ಲ, ಮೊಮ್ಮಕ್ಕಳು ಯಾರು ಎಕ್ಸಾಮ್ ಬರ್ದಿರ್ಲಿಲ್ಲ. ಈ ದೇಶದ ಯುವಕರ ಅಥವಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ತನ್ನ ವ್ಯಕ್ತಿಗತ ಹಿತಾಸಕ್ತಿಗಳು ಯಾವುದೇ ಇಲ್ಲದೆ ಇದ್ದಾಗಲೂ ಕೂಡ ಸತತವಾಗಿ 18 ದಿವಸಗಳಿಂದ ನೀರು ಕುಡ್ಕೊಂಡು ಉಪವಾಸ ಮಾಡ್ತಿದ್ದಾರೆ ಅಂತ ಅನ್ನೋದಾದ್ರೆ, ಅವ್ರಿಗೆ ಕನಿಷ್ಠ ಪಕ್ಷ ನಾವು ನೈತಿಕವಾದ ಬೆಂಬಲವನ್ನು ಕೊಡಲಿಲ್ಲ ಅನ್ನೋದಾದ್ರೆ, ಈ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಆದರೂ ಕೂಡ ನಾವು ಅವ್ರಿಗೆ ಬೆಂಬಲವನ್ನು ಸೂಚಿಸಲಿಲ್ಲ ಅನ್ನೋದಾದ್ರೆ ಬಹುಶಃ ನಮ್ಮ ಹುಟ್ಟು ವ್ಯರ್ಥ ಅಂತ ಅನ್ನಿಸ್ಬಿಡುತ್ತೇನೋ ಅನ್ನುವಂಥ ಆತಂಕ ನನ್ನನ್ನು ಕಾಡ್ತಾ ಇದೆ. ಈ ಸೋನಂ ವಾಂಗ್ಚುಕ್ ಅವರು ಉಪವಾಸ ಕೂತಾಗಿಂದನೂ ಕೂಡ ನಾನು ಗಮನಿಸ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಪೋರ್ಟ್ ಮಾಡುವವರ ಸಂಖ್ಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ವ್ಯಂಗ್ಯವಾಗಿ ಮಾತಾಡುವಂಥವ್ರು, ಈತ ಸಾಯೋದು ಯಾವಾಗ ಅಂತ ಕೇಳುವಂಥವ್ರು, ಈತನ ದಫನ್ ಯಾವಾಗ ಮಾಡ್ತಾರೆ ಅಂತ ಕೇಳುವಂಥವ್ರು, ಈತನಿಗೆ ಯಾವುದರಿಂದನೂ ಸ್ಪಾನ್ಸರ್ಶಿಪ್ ತಗೊಂಡಿರುವಂಥವನು ಅಂತ ಬೊಗಳೆ ಮಾತಾಡುವಂಥವ್ರು, ಇಂತಹ ಜನಗಳ ಕಮೆಂಟ್ಗಳನ್ನು ನೋಡಿದಾಗ ಇನ್ನೂ ಎಂತೆಂಥವ್ರು ಬದುಕಿದಾರಪ್ಪ ಈ ಭೂಮಿ ಮೇಲೆ ಅಂತ ಅನಿಸಿದ್ದಂತೂ ಬಹಳ ನೋವಿನ ವಿಚಾರ. ಈ ಸೋನಂ ವಾಂಗ್ಚುಕ್ ಆದರೂ ಯಾರು ಅಂತ ಯೋಚನೆ ಮಾಡಿದ್ರೆ, ಅಥವಾ ನೀವೇನಾದರೂ ತಿಳ್ಕೊಳ್ಳೋದೊಂದು ಪ್ರಯತ್ನ ಮಾಡಿದ್ರೆ, ಸಣ್ಣದಾಗಿ ಹೇಳೋದಾದ್ರೆ ಲಡಾಖಲ್ಲಿ ಹುಟ್ಟಿದಂತಹ ಈ ಮನುಷ್ಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಮಾಡ್ಕೊಂಡಂಥವ್ರು, ಎನ್ವಿರಾನ್ಮೆಂಟಲ್ ಆಕ್ಟಿವಿಸ್ಟು ಆತ. ವಾತಾವರಣದಲ್ಲಿ ಏನೇನು ಬದಲಾವಣೆಗಳಾಯಿತು ಅಂತ ಅನ್ನೋದಾದ್ರೆ ಇಡೀ ಜಗತ್ತಿನ ಮೇಲೆ ಏನು ಪರಿಣಾಮ ಬೀರಬಹುದು ಅನ್ನುವಂಥದ್ದನ್ನು ಜಗತ್ತಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಿರುವಂಥವ್ರು. ಇದರ ಜೊತೆಗೆ ಸೆಕ್ಮೋಲ್ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ ಸ್ಟೂಡೆಂಟ್ಸ್ ಎಜುಕೇಷನಲ್ ಅಂಡ್ ಕಲ್ಚರಲ್ ಮೂಮೆಂಟ್ ಆಫ್ ಲಡಾಖ್ ಅಂತ ಒಂದು ಸೆಕ್ಮಾಲ್ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಎಜುಕೇಶನ್ ಅನ್ನು ಕೊಡ್ತಾ, ಅಂದ್ರೆ ಸಾಂಪ್ರದಾಯಿಕವಾದಂಥ ಎಜುಕೇಶನಿನ ಜೊತೆಗೆ
ಪ್ರಾಕ್ಟಿಕಲ್ ಆಗಿ ಕೂಡ ಜೀವನನ ಕಟ್ಕೊಳ್ಳೋದಕ್ಕೆ ಏನೇನು ಎಂತೆಂತಹ ಸ್ಕಿಲ್ಸ್ ಬೇಕು ಅನ್ನುವಂಥದ್ದನ್ನು ಹೇಳ್ಕೊಟ್ಟಂಥ ಒಂದು ಸಂಸ್ಥೆಯನ್ನು ಕಟ್ಟಿದಂಥವ್ರು. ಇದರ ಜೊತೆಗೆ ಐಸ್ ಸ್ತೂಪ ಅಂತ ಮಾಡಿ ವಿಂಟರ್ ಸೀಸನ್ನಲ್ಲಿ ಹಿಮಾಲಯದ ಬೆಟ್ಟದ ನೀರನ್ನ ಕಲೆಕ್ಟ್ ಮಾಡಿ ಅದನ್ನು ಬೇರೆ ಈ ಸಮ್ಮರ್ ಸೀಸನ್ ಅಂದರೆ ಸ್ಪ್ರಿಂಗ್ ಸೀಸನ್ನಲ್ಲಿ ಉಪಯೋಗಿಸೋದಕ್ಕೆ ಆಗುವಂತಹ ಒಂದು ಇನೋವೇಟಿವ್ ವಿಚಾರವನ್ನು ಮಾಡಿದಂಥವ್ರು. ಎಜುಕೇಷನ್ ರಿಫಾರ್ಮರು ಅಂದರೆ ಶಿಕ್ಷಣದ ಸುಧಾರಕ ಕೂಡ ಆತ. ಇವರ ಎಲ್ಲ ಪ್ರಯತ್ನಗಳನ್ನು ಗಮನಿಸಿ ಒಂದು ರೋಮನ್ ಮ್ಯಾಗ್ಸೆಸೆ ಅಂತ ಪ್ರತಿಷ್ಠಿತ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿದೆ. ಇದೆಲ್ಲವದಕ್ಕಿಂತ ವಿಶೇಷವಾಗಿ ನಿಮಗೆ ಇನ್ನೂ ಹತ್ತಿರದ ವಿಚಾರ ಯಾವುದು ಅಂದರೆ 3 Idiots ಅಂತ ಅಮೀರ್ ಖಾನ್ ಒಂದು ಸಿನಿಮಾ ತೆಗೆದ್ರು. ಈ 3 Idiots ಸಿನಿಮಾದ ಹೀರೋ ಅಮೀರ್ ಖಾನ್ ಯಾರಿದಾನೋ ಆ ಅಮೀರ್ ಖಾನ್ ಮಾಡಿದ ಪಾತ್ರವೇ ಈ ಸೋನಮ್ ವಾಂಗ್ಚುಕ್. ಈಗ ಬಹುಶಃ ನಿಮಗೆ ಹತ್ತಿರದಲ್ಲಿ ಕನೆಕ್ಟ್ ಆದರು ಅಂತ ಅನ್ಕೋತೀನಿ. ಇವರು 18 ದಿವಸಗಳಿಂದ ಉಪವಾಸ ಕೂತರೂ ಕೂಡ ಈ ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರ ಕನಿಷ್ಠ ಹೋಗಿ ನಿಮ್ಮ ಆರೋಗ್ಯ ಆಗಿದೆ, ಬೇಡ ಉಪವಾಸ ಕೈ ಬಿಡಿ, ನಾವು ಇಂತಿಂಥ ಕ್ರಮಗಳನ್ನು ಆಲ್ರೆಡಿ ನಾವು ತಗೊಂಡಿದ್ದೀವಿ, ನಿಮ್ಗೆ ಏನಾಗಬೇಕಿದೆ ಬನ್ನಿ ಮಾತಾಡೋಣ, ಅಥವಾ ನಾವೇ ಅಲ್ಲಿಗೆ ಬರ್ತೀವಿ ಮಾತಾಡೋಣ ಅಂತನ್ನುವಂತಹ ಕನಿಷ್ಠ ಸೌಜನ್ಯವನ್ನು ತೋರಿಸದೆ ಯಾವನೋ ಬೀದಿನಲ್ಲಿ ಬಿದ್ದಿದ್ದಾನೆ ಅಂತನ್ನೋ ಲೆಕ್ಕದಲ್ಲಿ ನಡ್ಕೊಳ್ತಾ ಇರುವಂಥದ್ದು. 1+1 = 2, 1 and 1 is 11, 1+7 = 8, 2+6 = 8 ಅಂತ ಕತೆ ಹೇಳ್ಕೊಂಡು ವಿದೇಶಗಳಿಗೆ ಹೋದಾಗ ಈ ದೇಶದ ಮಾನನ ಹರಾಜಾಗ್ತಾ ಇರುವಂಥವ್ರು ಅವರನ್ನ ಪ್ರಶ್ನಿಸಿದ್ರೆ ದೇಶದ್ರೋಹಿಗಳು ಅಂತ ಕರೆಯೋದನ್ನ ಇನ್ನೂ ಬಿಟ್ಟಿಲ್ಲ ಅಂತನ್ನೋದಾದ್ರೆ ಅವರು ನಿಜವಾದ ಅರ್ಥದಲ್ಲಿ ದೇಶದ್ರೋಹಿಗಳೇ ಹೊರತು ಈ ದೇಶದ್ರೋಹಿಗಳು ಅಂತ ಇವರೆಲ್ಲ ಯಾರನ್ನ ಕರೀತಾರೋ ಅವರು ನಿಜವಾದ ಈ ದೇಶನ ಪ್ರೀತಿಸುವಂತಹ ಜನ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಿದೆ. ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ. 18 ದಿವಸಗಳಾಗಿದ್ದಾವೆ ಈಗಾಗಲೇ. ಪೊಟ್ಟಿ ಶ್ರೀರಾಮುಲು ಅಂತ ತೆಲುಗು ಮಾತಾಡೋರ್ನೆಲ್ಲ ಒಟ್ಟಿಗೆ ಸೇರಿಸಬೇಕು ಅಂತ 58 ದಿವಸ ಉಪವಾಸ ಮಾಡಿ ಆ ಏಕೀಕರಣ ಯಾವಾಗ ಆಯ್ತು ಆ ಥರದ್ದು ಅಂತಂದ್ರೆ ಪೊಟ್ಟಿ ಶ್ರೀರಾಮುಲು ಸತ್ತೋದ ಮೇಲೆ ಆ ಒಂದು ಭೌಗೋಳಿಕ ಬದಲಾವಣೆಗಳಾದವು. ಭೌಗೋಳಿಕ ಪುನರ್ರಚನೆ ಮಾಡೋದಕ್ಕೆ ಹೊರಟರು. ಗಂಗಾ ನದಿನ ಕ್ಲೀನ್ ಮಾಡಿ ಅಂತ ಹೇಳಿ ಪ್ರೊಫೆಸರ್ ಒಬ್ರು 111 ದಿವಸ ಉಪವಾಸ ಮಾಡಿದ್ರು. ಅವರು ಸತ್ತ ಮೇಲೆ ಗಂಗಾ ನದಿ ಶುದ್ಧೀಕರಣ ಮಾಡೋದಕ್ಕೆ ಅಂತ ಹೊರಟರು. ಇದೇ ಥರದಲ್ಲೇ ಮಣಿಪುರದಲ್ಲಿ ಆಗ್ತಿರುವಂತಹ ಅನಾಚಾರ ಅತ್ಯಾಚಾರಗಳನ್ನು ಖಂಡಿಸಿ ಒಬ್ಳು ಹೆಣ್ಮಗಳು ಸತತವಾಗಿ 16 ವರ್ಷಗಳ ಕಾಲ ಉಪವಾಸ ಕೂತಿದ್ರು ಕೂಡ ಎಗೈನ್ ಇಲ್ಲಿ ಹೇಳಕ್ ಹೊರಟ್ರೆ ಪುನಃ ಕಮೆಂಟ್ ಬಾಕ್ಸಲ್ಲಿ ಯಾವನಾದರೂ ಬಂದು ಅದು ಕಾಂಗ್ರೆಸ್ ಪೀರಿಯಡ್ಡು, ಇದು BJP ಪೀರಿಯಡ್ಡು, ಇದೆಲ್ಲವುದನ್ನು ಮಾತಾಡುವಂಥದ್ದು ಬೇಡ. ಇಲ್ಲಿ ಯಾವ ಪಕ್ಷಗಳ ವಿಚಾರವೂ ಇಲ್ಲ. ಎಲ್ಲ ಪಕ್ಷಗಳು ಒಂದೇ ರೀತಿಯಲ್ಲೇ ಯೋಚನೆ ಮಾಡ್ತಿದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಅದು ದೇವೇಗೌಡರ ವಿಚಾರ ಬಂದಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಹೆಣ್ಣು ಮಗಳು ಕಡೆಗೆ ಉಪವಾಸ ಬಿಟ್ಟು ಇದರಿಂದ ಏನೂ ಮಾಡೋಕ್ಕಾಗಲ್ಲ, ಪಾಲಿಸಿಗಳಲ್ಲಿ ಬದಲಾವಣೆ ತರಬೇಕು ಅಂತಂದ್ರೆ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂತ ಚುನಾವಣೆಗೆ ನಿಂತರೆ ಆ ಹೆಣ್ಣು ಮಗಳಿಗೆ ನಾವೆಲ್ಲ ಸೇರ್ಕೊಂಡು ಕೊಟ್ಟಂತ ಓಟು 90 ಮತಗಳನ್ನು ಕೊಟ್ಟು ಅವಳ ಹೋರಾಟಕ್ಕೆ ಅದೆಷ್ಟರ ಮಟ್ಟಿಗೆ ಬೆಂಬಲಿಸಿದ್ವಿ ಅಂದರೆ ಇಂತಹ ಹೀನಾಯ ಮನಸ್ಥಿತಿನಲ್ಲಿ ನಾವುಗಳು ಬದುಕ್ತಾ ಇದ್ವಿ. ಈಗ ಈ ಸೋನಮ್ ವಾಂಗ್ಚುಕ್ ಥರದವ್ರನ್ನೂ ಕೂಡ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಕನಿಷ್ಠ ನಾವು ಯಾರೂ ಕೂಡ ಜಂತರ್ ಮಂತರ್ಗೆ ಹೋಗ್ಬಿಟ್ಟು ಹೋರಾಟ ಮಾಡೋಕ್ಕಾಗಲ್ಲ, ಇಲ್ಲೆಲ್ಲೋ ಸಂಘಟನೆ ಮಾಡೋದಕ್ಕೆ ಆಗ್ತಿಲ್ಲ ಅಂತನ್ನೋದಾದ್ರೆ ಸೋಷಿಯಲ್ ಮೀಡಿಯಾ ಅನ್ನುವಂಥ ಪ್ಲಾಟ್ಫಾರ್ಮ್ ಇವತ್ತಿಗೆ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಿರೋದ್ರಿಂದ ನೀವು ಯಾರು ಏನು ಮಾಡೋದು ಬೇಕಾಗಿಲ್ಲ, ನೀವು ಅಲ್ಲಿಗೆ ಹೋಗು ಹೇಳೋದು ಬೇಕಾಗಿಲ್ಲ. ನೀವೆಲ್ಲರೂ ಕೂಡ ನಿಮ್ಮ ವಾಟ್ಸಾಪ್ಗಳಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸೋನಮ್ ವಾಂಗ್ಚುಕ್ ಅವ್ರ ಬಗೆಗೆ ಒಂದೆರಡು ಮಾತುಗಳನ್ನು ಹಾಡಿ ಅವ್ರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳುವಂಥದ್ದನ್ನ ಲಕ್ಷಾಂತರ ಕೋಟ್ಯಾಂತರ ಯುವಕರು ಯುವತಿಯರು, ಇದರಿಂದ ನೊಂದಿರೋರು ಬೆಂದಿರೋರು ಅಂತ ಫ್ಯಾಮಿಲಿಗಳವರು ನೀವೆಲ್ಲರೂ ಕೂಡ ಎರಡೆರಡು ಮಾತಾಡ್ಬಿಟ್ಟು ನೀವು ಅದನ್ನು ಪೋಸ್ಟ್ ಮಾಡ್ತಾ ಹೋದ್ರು ಕೂಡ ಇವತ್ತು ಸೋಷಿಯಲ್ ಮೀಡಿಯಾಗೆ ಆ ಶಕ್ತಿ ಇದೆ. ಅದನ್ನು ಮಾಡಿ, ದಯಮಾಡಿ ನಿಮ್ಮನ್ನು ಅದನ್ನು ರಿಕ್ವೆಸ್ಟ್ ಮಾಡ್ಕೋತೀನಿ. ಆ ಪ್ರೀಶಿಯಸ್ ಲೈಫನ್ನು ಉಳಿಸ್ಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನನ ನಮ್ಮ ಕಡೆಯಿಂದ ಮಾಡೋಣ. ಇಲ್ಲ ಅಂದ್ರೆ ಭಗವಂತ ನಮ್ಮನ್ನು ಕ್ಷಮಿಸೋದಿಲ್ಲ, ಆ ಶ್ರೀರಾಮನು ನಮ್ಮನ್ನು ಕ್ಷಮಿಸಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದರ ಜೊತೆಗೆ ನೀವು ಯಾವ್ಯಾವುದೋ ಪಕ್ಷಗಳಿಗೆ ನೀವು ಸೇರಿದ್ರೂ ಪರವಾಗಿಲ್ಲ. ಈ 22 ಲಕ್ಷ ಮಕ್ಕಳು ಅಂತಂದ್ರೆ 22 ಲಕ್ಷ ಕುಟುಂಬಗಳು. ಈ 22 ಲಕ್ಷಗಳ ಕುಟುಂಬಗಳಿಗೂ ಕೂಡ ಕನಿಷ್ಠ 5 ರಿಂದ 10 ಕುಟುಂಬಗಳು ತೀರಾ ಫಸ್ಟ್ ಬ್ಲಡ್ ಲೈನ್ ಅಲ್ಲಿ ಸಿಗುವಂತವರಾಗಿರ್ತಾರೆ. ಅಂದ್ರೆ ಹತ್ತತ್ರ 1 ಕೋಟಿ ಕುಟುಂಬಗಳ ಜನಗಳು ಈ ವಿಚಾರದಲ್ಲಿ ಸಫರ್ ಆಗಿರುವಂತವ್ರಾಗ್ತಾರೆ. ಸೊ ಅಲ್ಲಿಗೆ ಇದನ್ನ ನೀವು ಎಷ್ಟು ಗಂಭೀರ ಅಂತ ಅನ್ನುವಂಥದ್ದನ್ನ ತಗೋಬೇಕು. ಯಾವುದೇ ಸ್ವಹಿತಾಸಕ್ತಿ ಇಲ್ಲದೆ ಈ ಹೋರಾಟವನ್ನು ಮಾಡ್ತಾ ಇರುವಂತಹ ವಾಂಗ್ಚುಕ್ರವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ತೀರ್ದು ಆ ಮಹಾನುಭಾವನಿಗೆ ಒಳ್ಳೇದಾಗ್ಲಿ, ಆತನ ಆರೋಗ್ಯ ಚೆನ್ನಾಗಿರ್ಲಿ. ಈ ಬಗೆಗೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾನು ಕೂಡ
ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಆಗಿದ್ದಾಗ 3 ದಿವಸ ಒಂದ್ಸಾರಿ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ರೂರಲ್ ಏರಿಯಾದಲ್ಲಿ ಕೆಲಸ ಮಾಡೋರಿಗೆ ಅಂತ ಉಪವಾಸ, ಮೆಡಿಕಲ್ ಆಫೀಸರ್ಸ್ ಕೆಲಸ ಮಾಡೋರು ಕೊಡಬೇಕು ಅಂತ ಕೂತಿದ್ದೆ. ಒಂದ್ಸಾರಿ ರಾಜ್ಯ ಸರ್ಕಾರಿ ಆರೋಗ್ಯ ನೌಕರರ ಒಕ್ಕೂಟದ ಹಿತಾಸಕ್ತಿಗೋಸ್ಕರ ಒಂದ್ಸಾರಿ 6 ದಿವಸ ಉಪವಾಸ ಕೂತಿದ್ದೆ. ಮಂಡ್ಯದಲ್ಲಿ ಮೈ ಶುಗರ್ ಫ್ಯಾಕ್ಟ್ರಿ ಮತ್ತೆ ಮಂಡ್ಯದಲ್ಲಿ ಹಾಕಿದ್ದಂಥ ಟ್ಯಾಕ್ಸ್ಗೆ ರಿಲೇಟೆಡ್ ಆಗಿ ಹೆಚ್ಚುವರಿ ಅತಿಯಾದ ಅವೈಜ್ಞಾನಿಕ ನೀರಾವರಿ ಟ್ಯಾಕ್ಸ್ ಹಾಕಿದ್ದಕ್ಕೆ ಆಗೊಂದ್ಸರಿ 4 ದಿವಸ ಉಪವಾಸ ಕೂತಿದ್ದೆ. ಸೊ ಯಾವುದು ಇನ್ನು ಈ ಥರದ್ದು ಹಲವಾರು ಸಂದರ್ಭದಲ್ಲಿ ಒಂದು 5-6 ಸಾರಿ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಔಟ್ಸೋರ್ಸ್ಡ್ ಎಂಪ್ಲಾಯೀಸ್ಗೋಸ್ಕರ ಅಂತ ಒಂದ್ಸಾರಿ 4 ದಿವಸ ಉಪವಾಸ ಕೂತಿದ್ದೆ. ಈ 4 ದಿವಸದಿಂದ 6 ದಿವಸ ಉಪವಾಸ ಕೂತಿದ್ದೆ ನನಗೆ ಆ ಹಸುವಿನ ಸಂಕಟ ಹೆಂಗಿರ್ತದೆ, ಆ ನೋವು ಹೆಂಗಿರುತ್ತೆ, ಆ ಸುಸ್ತು ಹೆಂಗಿರುತ್ತೆ ಅನ್ನೋದು ಗೊತ್ತಿದೆ. ಅಂಥದ್ರಲ್ಲಿ 18 ದಿವಸಗಳ ಕಾಲ ಕುಳಿತಿರೋದ್ರ ಜೊತೆಗೆ ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರೆ ಅನ್ನೋದಾದರೆ ಆ ಪುಣ್ಯಾತ್ಮನಿಗೆ ನಾವು ಎಷ್ಟು ಋಣಿಯಾಗಿದ್ರು ತೀರ್ದು. ಹಾಗಾಗಿ ಸೋನಂ ವಾಂಗ್ಚುಕ್ ಅವರ ಬೆಂಬಲಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ನಿಮ್ಮ ಮನೆಗಳಲ್ಲಿ ಮಕ್ಕಳುಗಳಿರೋದ್ರಿಂದ, ಮಕ್ಕಳುಗಳ ಭವಿಷ್ಯ ಮುಖ್ಯ ಆಗಿರೋದ್ರಿಂದ ದಯಮಾಡಿ ಬೆಂಬಲಿಸಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.